ಬಟ್ ಕಾರ್ಮೆಂಟ್ ಸೇರ್ಸ್ಬೇಕು ಅಂತಂದ್ರೆ ನಾನು ಹೇಳಿದ್ನಲ್ಲ ನೆನ್ನೆ ಅಲ್ಲಿ ಸೇರ್ಸ್ಬೇಕು, ನಮ್ಮೂರಲ್ಲಿಲ್ಲ. ನನಗ ನಿಮ್ ಊರ್ನ ಸರ್ಚ್ ಮಾಡಿ ಎಂತ ಶಾಕ್ ಅಂದ್ರ ಹೈಡ್ ಓಕೆ. ಅದು ಈ ಸಲ ಇನ್ನೊಂದು ಚೆನ್ನಾಗಿ ಯಾವ್ದದು ಪ್ರಯಾಗ್ರಾಜ್ ಟೂರ್ ಹೋಗೋ ಮುಂದ ಮಹಾರಾಷ್ಟ್ರದಾಗ ಯಾವ್ದೋ ಒಂದು ಊರ್ ಐತಿ. ಹ್ಮ್ ಹೆಣದೇವ್ರ ಊರು ಹ್ಮ್ ಮಹಾರಾಷ್ಟ್ರ ಸೆಂಟರ್ನಾಗ ಐತದು. ಆ ಟೆಂಪಲ್ ಸುತ್ತಮುತ್ತ ಇರೋದು ಟೋಟಲ್ ಏರಿಯಾ ಫುಲ್ಲು ಕನ್ನಡ. ಶಾಪ್ ಮೇಲೆಲ್ಲ ಕನ್ನಡ ಬೋರ್ಡು, ಅಲ್ಲಿ ಮಾತಾಡೋ ಜನ ಎಲ್ಲ ಕನ್ನಡ ಮಾತಾಡ್ತಾರ. ಟೋಟಲಿ ನಾ ಕರ್ನಾಟಕದಾಗ ಹ್ಮ್ ಅದನ್ನೇನೋ ಅನ್ನೋ ತರ ಫೀಲ್. ಹ್ಮ್ ಊರ ಹೆಸರು ಏನ ಐತಿ ತಡಿವ, ಹೆಣದೇವ್ರ ಐತಿ ನೋಡಲ್ಲ ಒಂದು ಮಹಾರಾಷ್ಟ್ರದಾಗ. ಹಾಯ್ ಪದ್ದು ತಂಗಿ ಹರಿ ಮೆಸೇಜ್ ಮಾಡಿದವು. ಪದ್ದು ತಂಗಿ ಇದ್ದಾಳೆ, ಪಾಪುಣಿ ಇದ್ದಾಳೆ, ಎಲ್ರು ಸಿದ್ದಿಬ್ರು ಹಾಯ್ ಅಂತವ್ರೆ ರೀ. ಹರೀಶ್ ಹಾಯ್. ಅದಕ್ಕೆ ಮಲಗಿಸಿ ಬಂದೆ, ಇಲ್ಲಾಂತಂದ್ರೆ ಇದ್ ಮಾಡ್ತಾಳೆ ಅಂತ. ತುಳಜಾ ಮದುವೆ ನಾಲ್ಕೂವರೆ ಭವಾನಿ, ಮತ್ತೆ ತಿರ್ಗಿ ಅಪ್ಪಾಜಿ ಬರ್ತಾರ. ಊಟ ಮಾಡ್ಸಕ್ಕೆ ತುಳಜಾಪುರ್ ಊಟ ತುಳಜಾಪುರ್ ಕಲ್ಸಕ್ಕೆ. ಹಾ ಕೇಳಿದ್ದೀನಿ. ತುಳಜಾ ಭವಾನಿ. ಹಾ ಹ್ಮ್ ಪರವಾಗಿಲ್ಲ, ನೆನ್ನೆ ಅಷ್ಟೊಂದು ಫ್ರೀ ಮಾಡ್ಕೊಂಡು ಸರ್ಚ್ ಮಾಡಿದೀರ ನಮ್ಮ ಊರ ಹೆಸರು ಅದ್ ಹೇಳು ಟೈಪ್ ಮಾಡ್ಕೊಂಡು. ಅದು ಪ್ರಯಾಗ್ರಾಜಿಂದ ರಿಟರ್ನ್ ಬರೋವಾಗ ಹ್ಮ್ ಫೋನು ಇಬ್ರು ಸ್ವಿಚ್ ಆಫ್ ಆಗ್ಬಿಟ್ಟವು. ಹ್ಮ್ ಫೋನ್ ಇಬ್ರು ಸ್ವಿಚ್ ಆಫ್ ಆಗ್ಬಿಟ್ಟವು. ಗೂಗಲ್ ಮ್ಯಾಪ್ ಇಲ್ಲ ಏನಿಲ್ಲ, ಸುಮ್ ಬರಾಕತ್ತವಿ ಹುಚ್ಚರಂಗ. ಯಾವಾಗ? ಫೆಬ್ರವರಿ, ಅದು ಹೋದ ವರ್ಷ. ಇವತ್ತು ಡೇಟ್ ಎಷ್ಟು? 17. ಡೇಟ್ ರಿಟರ್ನ್ ಬಂದಿದ್ವಿ 17. 15ನೇ ತಾರೀಕು ರಿಟರ್ನ್ ಬಂದಿದ್ವಿ. ಹ್ಮ್ ರೂಟ್ ತಪ್ಪಿಸ್ಕೊಂಡು ತುಳ್ಜಾಪುರ್ ಒಳಗ ಹೋಗಿದ್ವಿ. ಟೆಂಪಲ್ ಮುಂದ ಕುತ್ಕೊಂಡಿದ್ವಿ, ಫೋನ್ ಚಾರ್ಜ್ಗೆ ಹಾಕಿ ಚಾ ಕುಡ್ಕೊಂಡ್ ಕುತ್ಕೊಂಡಿದ್ವಿ. ನಾನು ಅಲ್ಲಿರೋ ಹ್ಮ್ ಜನರನ್ನೆಲ್ಲಾ ನೋಡಿ, ಅವ್ರು ಮಾತಾಡೋದ್ ನೋಡಿ ಕರ್ನಾಟಕಕ್ಕೆ ಎಂಟರ್ ಆಗ್ಯವನ ಅಂತ ನನ್ ತಲ್ಯಾಗ. ಹ್ಮ್ ಇಲ್ಲಣ್ಣ, ಇನ್ನು ನಾವು ಮಹಾರಾಷ್ಟ್ರದಾಗ ಅದವಿ, ತುಳಜಾಪುರ್ನಾಗ ಅದವಿ, ಇನ್ನೂ 1 day ಬೇಕು ನಾವ್ ಹೋಗ್ ಮುಟ್ಟಾಕ ಅಂತ ಅಂದ ಹುಡುಗ. ನನಗ್ ಹ್ಮ್ ಫುಲ್ ಶಾಕ್. ಹೊರ ಬಂದ್ ನೋಡ್ತೀನಿ, ಶಾಪ್ ಎಲ್ಲಾ ಬೋರ್ಡು ಕನ್ನಡದಾಗ ಅದಾವ. ಕೆಲವೊಂದ್ ಸಿಟೀಸ್ ಡಿವೈಡ್ ಮಾಡೋ ಮುಂದ ಮಿಸ್ಟೇಕ್ ಆಗಿರ್ತಾವ. ಕೆಲವೊಂದ್ ಅಲ್ಲಿ ಹೋಗಿರ್ತಾವು, ಹ್ಮ್ ಕೆಲವೊಂದ್ ಇಲ್ಲಿ ಬಂದಿರ್ತಾವು, ಹಂಗಾಗ್ಬಿಟ್ಟು. ನಿಜ. ಇವ್ರು ಸೆಂಟಿಸ್ ಯಾರೋ ನಿನಗೆ ಗೊತ್ತಿದ್ದು? ಯಾರಕ್ಕ ಮಾತಾಡ್ತಾ ಇರೋದು ನೋಡು. ಇರ್ಲಿ ಸಿದ್ದಣ್ಣ ಬಾ ಒಮ್ಮಿ ಬಾಗಲಕೋಟೆ ಭೇಟಿ ಆಗೋಣ ಅಂತ ಮಾಡವ್ರೆ. ಬಾಗಲಕೋಟೆಗೆ ಒಂದ್ 2-3 ಸಲ ಬಂದೋಗೀನಿ. ನಮ್ ತಂಗಿ ಎಲ್ಲೇ ಇದ್ಲು. ಬಾಗಲಕೋಟೆ ಅಂತಲ್ಲಿ ಹ್ಮ್ ಬೀಳ್ಗಿ ಅಂತೇಳಿ ಒಂದು ಊರು. ಅಲ್ಲಿ ನವೋದಯ ಅಲ್ಲ, ಯಾವ್ದೋ ಒಂದು ಐತ್ರಿ, ವಿದ್ಯಾಲಯ ಅಂತ ಐತದು. ಅಲ್ಲೇ ವರ್ಕ್ ಮಾಡೋದು ನಮ್ಮ ಹ್ಮ್ ಮಾವೋರು ಇದ್ರು. ಒಂದ್ 3-4 ಸಲ ಹ್ಮ್ ಬಂದೋಗೀನಿ. ಆದರ್ಶ ವಿದ್ಯಾಲಯ ಹ್ಮ್ ಬಿಳ್ಗಿ. ಹ್ಮ್ ಗೊತ್ತಂತೆ ಅವರು. ನಿಮ್ಗೆ ಗೊತ್ತಾ ಸೆಂಟಿಸ್? ಫುಲ್ ಫೇಮಸ್ ಅಮ್ಮ ಅದು ಸ್ಕೂಲು. ಅಲ್ಲಿ ಅಡ್ಮಿಷನ್ ತಗೋಬೇಕಂದ್ರೆ ಹಂತಿಂತರ್ಗ ಆಗಲ್ಲ. ಏನೋ ಆಲಮಟ್ಟಿ ಕಡೆ ಅಂತವ್ರೆ. ಗೊತ್ತಿದ್ದು ನಿಂಗೆ ಅವರು ಸೆಂಟಿಸ್ ಯಾರವ್ರು? ಆಲ್ಮಟ್ಟಿ, ಆಮೇಲೆ ಬಿಳಿಗಿ ಒಂದೇ ಕಡೆ ಬರ್ತಾವ. ಎರೆಸೀಮೆ ಅಂತಾರ ನಿಮ್ ಕಡೆ ಉತ್ತರ ಕರ್ನಾಟಕ. ಊರ ಹೆಸರುಗಳೇ ಒಂಥರ ಡಿಫ್ರೆಂಟು. ಕೇಳೇ ಇರಲ್ಲ ಆತರ. ಏನ್ ಹರೀಶ್ ಬಂದ ಬಾಯ್ ಅಂತೇಳಿ ಹೊಂಟ. ಹರೀಶು ನೀನ್ ಫೇಸ್ ಆನ್ ಮಾಡಿಲ್ಲಲ್ಲ, ಅದಕ್ಕೆ ಹೋಯ್ತವ್ರೆ ಅವರು. ಇಲ್ಲ, ಯಾರ ಲೈವ್ ಮಾಡ್ಲಿ ಬಂದು ಅಟೆಂಡೆನ್ಸ್ ಹಾಕಿ ಒಂದ್ 10-20 ನಿಮಿಷ ಇದ್ದು ಹೋಗ್ತಾನ ಹರೀಶ್. ಬರ್ತಾನೆ. ಅದಕ್ಕೆ ನೀನ್ ನೆನ್ನೆ ಹರ್ಷಿ ಹಾಕೊಂಡ್ ಲೈವಲ್ಲೂ ಫೇಸ್ ಆನ್ ಮಾಡಿರ್ಲಿಲ್ವಾ? ಬೆಳಿ ಕೂದ್ಲು ಬಂದೈತೆ ಅಂತನಾ? ಯಾ ಅದೆಲ್ಲ ಒಂದ್ ರೀಸನು. ಅದೀಗೆಲ್ಲ ಹಂಗೆ ಸಿದ್ದು, ಎಲ್ಲ ಕಡೆ ನಾರ್ಮಲ್ ಈಗ. ಏನ್ ಗೊತ್ತಾ, ಸ್ಟೈಲ್ ಫ್ಯಾಷನ್ಗೆ ವೈಟ್ ಹೇರ್ ಕಲರ್ ಮಾಡ್ಸ್ಕೊತಾರೆ ಗೊತ್ತಾ ನಿಂಗೆ? ಹೌದೌದು. ಹಂಗ್ ನೀನು ಫುಲ್ ಮಾಡ್ಸ್ಕೊಬಿಡು. ಡಿಫ್ರೆಂಟ್ ಆಗಿರುತ್ತೆ. ಮಗಳ್ ಕರ್ಕೊಂಬರ್ಬೇಕಲ್ಮ್ಮ ಅಂಗಡಿಗೆ. ಬಂದ್ಗವಳೆ ಸಿದ್ದ, ಅವಳು ಕರ್ಕೊಂಬಂದಿಲ್ಲ ಅಷ್ಟೇ ನನ್ ಕತೆ ಗೋವಿಂದ. ಅವಳಿದ್ರೆ ಚಂದ ಲೈವ್ನ್ಯಾಗ. ಈಗ ಎಷ್ಟು 3 ಗಂಟೆ 3:15 ಮಲಗಿದ್ದಲ್ವಳು. ಈಗ ಬರ್ತಾಳೆ ತಿರ್ಗಿ 4:15, 5:30ಗೆ ಎದ್ದು ಬರ್ತಾಳೆ. ಅಷ್ಟೋ ತನಕ ಮೃತ್ ಬಂದ್ರೆ ಆಮೇಲೆ ನಾ ಮನೆಗೆ ಹೋಗ್ತಾರೈತೆ. ಅವಳು ಎದ್ಬಿಟ್ರೆ ಏನ್ ಗೊತ್ತಾ, ನಾನು ಅಂಗಡಿ ಇದೆ ಅಲ್ವಾ ಇಲ್ಲಿ ರೋಡಲ್ಲೆಲ್ಲ ಸುತ್ತುತ್ತಾಳೆ. ಅವಳು ಯಾರು ನೋಡ್ಕೊಳಕೈತದೆ? ನಾನು ಅಂಗಡಿ ಬಿಟ್ಟು ಫೋನ್ ಇಟ್ಬಿಟ್ಟು ಲೈವಲ್ಲಿ ಓಡ್ಬೇಕಾಯ್ತು ಅವಳ ಹಿಂದೆ, ಮನೆಯೆಲ್ಲ ಊರೆಲ್ಲ ಸುತ್ತಿ. ಮತ್ತೆ ಸಿದ್ಧಾಂತ ಊಟ ಮಾಡ್ತಾರ ನೀವು ಮಾತಾಡಿ ಬಾಯ್ ಅಂತ.